Hi, hello, welcome to our channel. This is part 2 of the chapter 1 Curiosity Book Class 6th. Hi, hello, welcome to. Let's start. ಸೈನ್ಸ್ ಈಸ್ ಲೈಕ್ ಅ ಜಿಯಾಂಟ್ ಆ್ಯಂಡ್ ಅನ್ಎಂಡಿಂಗ್ ಜಿಗ್ಸಾವ್ ಪಝಲ್ ಅಪ್ಪ ಅಂತಂದ್ರೆ ಸೈನ್ಸ್ ಅನ್ನುವಂಥ ಒಂದು ಜಿಯಾಂಟ್ ಥರ ಇದ್ದಂಗೆ ಮತ್ತು ಅನ್ಎಂಡಿಂಗ್ ಜಿಗ್ಸಾವ್ ಪಝಲ್ ಇದು ತುಂಬ ಸೈನ್ಸ್ನಲ್ಲಿ ಬಹಳಷ್ಟು ಎಕ್ಸ್ಪ್ಲೋರೇಷನ್ಸ್ ಡಿಸ್ಕವರೀಸನ್ನು ನಾವು ಬಹಳಷ್ಟು ಮಾಡ್ತೀವಿ. ಇದು ಅನ್ಎಂಡಿಂಗ್ ನಮ್ಮ ನೇಚರದ್ದು ಕೂಡ ಅನ್ಎಂಡಿಂಗ್ ಕೂಡ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಸ್ಟಡಿ ಮಾಡೋದು ಕೂಡ ಇದು ಒಂದು ಅನ್ಎಂಡಿಂಗ್ ಜಿಗ್ಸಾವ್ ಪಝಲ್ ಇದ್ದಂಗೆ. ಎವ್ರಿ ನ್ಯೂ ಡಿಸ್ಕವರಿ ವಿ ಮೇಕ್ ಆ್ಯಡ್ಸ್ ಅನದರ್ ಪೀಸ್ ಟು ದ್ಯಾಟ್ ಪಝಲ್ ಅನ್ನುವಂಥ ಥರ ಈ ಪಝಲ್ ಥರ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಹೊಸ ಹೊಸ ಡಿಸ್ಕವರೀಸನ್ನು ಮಾಡಿ ಆ ಪಝಲ್ಗೆ ಇನ್ನೊಂದಿಷ್ಟು ಆ್ಯಡನ್ನು ಮಾಡಿ ತುಂಬ ಎಕ್ಸ್ಪ್ಲೋರೇಷನ್ಸನ್ನು ನಾವು ಮಾಡ್ತೀವಿ. ಆ್ಯಂಡ್ ಯು ನೋ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಪಝಲ್, ಈ ಪಝಲ್ ಬಗ್ಗೆ ಒಂದು ಬೆಸ್ಟ್ ಥಿಂಗ್ಸನ್ನು ನೀವು ಕಲಿಬೇಕಪ್ಪ ಅಂತಂದರೆ ದೇರ್ ಈಸ್ ನೋ ಲಿಮಿಟ್ ಟು ವಾಟ್ ವಿ ಕ್ಯಾನ್ ಡಿಸ್ಕವರ್. ನಾವು ಏನೇನು ಕಂಡು ಹಿಡಿಬೋದು ಏನೇನು ಡಿಸ್ಕವರಿಯನ್ನು ಮಾಡ್ಬೋದು, ಇದಕ್ಕೆ ಲಿಮಿಟೇ ಇಲ್ಲ. Since every new piece of knowledge leads to more questions and more things to find out ಅಪ್ಪ ಅಂತಂದರೆ ಎಲ್ಲ ಒಂದು ಎವ್ರಿ ನ್ಯೂ ಪೀಸ್ ಆಫ್ ನಾಲೆಡ್ಜ್, ಜ್ಞಾನದ ಒಂದು ನಾಲೆಡ್ಜ್ ಅಂದರೆ ಜ್ಞಾನ, ಈ ಜ್ಞಾನದಕ್ಕೂ ನಾವು ಬಹಳಷ್ಟು ಡಿಸ್ಕವರ್ಸ್ ಮುಖಾಂತರ ಇನ್ನೊಂದಿಷ್ಟು ಆ್ಯಡ್ ಮಾಡಿ ಟು ಮೋರ್ ಕ್ವಶನ್ಸ್, ಬಹಳಷ್ಟು ಕ್ವಶನ್ಸ್ ಬರ್ತಾವೆ. ಆ ಕ್ವಶನ್ಸ್ಗನ್ನು ಆನ್ಸರ್ಸ್ ಕಂಡು ಹಿಡಿಯೋದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಬಹಳಷ್ಟು ಎಕ್ಸ್ಪ್ಲೋರೇಷನ್ಸ್ ಡಿಸ್ಕವರೀಸನ್ನು ಮಾಡ್ತೀವಿ. ಸಮ್ಟೈಮ್ಸ್ ವಿ ಫೈಂಡ್ ದಟ್ ಅ ಪೀಸ್ ಆಫ್ ದಿಸ್ ಪಝಲ್ ಹ್ಯಾಸ್ ಬೀನ್ ಪುಟ್ ಇನ್ ಟು ದ ರಾಂಗ್ ಪ್ಲೇಸ್ ಆ್ಯಂಡ್ ನೀಡ್ಸ್ ಟು ಬಿ ಮೂವ್ಡ್. ನ್ಯೂ ಡಿಸ್ಕವರೀಸ್ ಆಫನ್ ಚೇಂಜ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್. ಹೊಸ ಡಿಸ್ಕವರೀಸ್ ಎಕ್ಸ್ಪ್ಲೋರೇಷನ್ಸನ್ನು ಮಾಡಿ ಪಝಲ್ಗೆ ಇನ್ನೊಂದಿಷ್ಟು ಆ್ಯಡನ್ನು ಮಾಡಿ ಕ್ವಶನ್ಸ್ ಬಂದಿದ್ದಕ್ಕೆ ಆನ್ಸರ್ಸನ್ನು ಕಂಡು ಹಿಡಿತೀವಿ ಮತ್ತು ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ಸ್, ನಮ್ಮ ಜಗತ್ತಿನ ಬಗ್ಗೆ ನಾವು ಬಹಳಷ್ಟು ಡಿಸ್ಕವರೀಸನ್ನು ಮಾಡಿ ಬಹಳಷ್ಟು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊತೀವಿ. ಆ್ಯಸ್ ಯು ಗೋ ಥ್ರೂ ದಿಸ್ ಬುಕ್, ಈ ಬುಕ್ಕನ್ನು ಓದಿದ್ರೆ ಯು ವಿಲ್ ಎನ್ಕೌಂಟರ್ ಇಂಟ್ರೆಸ್ಟಿಂಗ್ ಐಡಿಯಾಸ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಐಡಿಯಾಸನ್ನು ನಿಮ್ಮ ತಲೆಯಲ್ಲಿ ಬರ್ತಾವೆ. ಡೂ ಸಮ್ ಥಾಟ್ ಪ್ರೊವೋಕಿಂಗ್ ಎಕ್ಸ್ಪೆರಿಮೆಂಟ್ಸ್, ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿ ಆ್ಯಂಡ್ ಸಿ ಹೌ ಸಮ್ ಆಫ್ ವಾಟ್ ವಿಲ್ ಫೈಂಡ್ ಔಟ್ ಈಸ್ ಯೂಸ್ಫುಲ್ ಇನ್ ಅವರ್ ಡೈಲಿ ಲೈಫ್ಸ್. ಮತ್ತು ನಮ್ಮ ಡೈಲಿ ಲೈಫ್ದಲ್ಲಿ ಯೂಸ್ಫುಲ್ ಆದಂಥ ಒಂದು ಮಟೀರಿಯಲ್ಸನ್ನು ತಗೊಂಡ್ಕೊಂಡು ಎಕ್ಸ್ಪೆರಿಮೆಂಟ್ಸ್ ಕೂಡ ನಾವು ಮಾಡ್ಬೋದು. ಆ್ಯಂಡ್ ಗೆಸ್ ವಾಟ್ ಹ್ಯಾಪನ್ಸ್ ಆ್ಯಸ್ ವಿ ಡಿಸ್ಕವರ್ ಮೋರ್ ಆ್ಯಂಡ್ ಮೋರ್. ನಾವು ಬಹಳಷ್ಟು ಡಿಸ್ಕವರಿಯನ್ನು ಮಾಡಿದ್ವಿ, ಕಂಡು ಹಿಡಿದ್ವಿಪ್ಪ ಅಂತಂದರೆ ವಿ ಸ್ಟಾರ್ಟ್ ರಿಯಲೈಸಿಂಗ್ ದಟ್ ದೀಸ್ ಐಡಿಯಾಸ್ ಆರ್ ಆಲ್ ಕನೆಕ್ಟೆಡ್. ಹೊಸದು ನಾವು ಬಹಳಷ್ಟು ಡಿಸ್ಕವರೀಸ್ ಮೋರ್ ಆ್ಯಂಡ್ ಮೋರ್ ಬಹಳಷ್ಟು ಡಿಸ್ಕವರೀಸನ್ನು ನಾವು ಮಾಡಿದ್ರೆ ಏನಾಗ್ತೈತಪ್ಪ ಅಂತಂದರೆ ನಮಗೆ ಇನ್ನೊಂದಿಷ್ಟು ಐಡಿಯಾಸನ್ನು ಬರ್ತಾವೆ, ರಿಲೇಟೆಡ್ ಆದಂಥ ಐಡಿಯಾಸನ್ನು ಬರ್ತಾವೆ, ನಾವು ತಿಳ್ಕೊತೀವಿ ಅದ್ರ ಮುಖಾಂತರ. ವಿ ವಿಲ್ ಸ್ಟಾರ್ಟ್ ಆಫ್ ಬೈ ಲುಕಿಂಗ್ ಆಟ್ ಅವರ್ ಹೋಮ್ ಪ್ಲ್ಯಾನೆಟ್ ಅರ್ತ್. ನಮ್ಮ ಹೋಮ್ ಪ್ಲ್ಯಾನೆಟ್ ಯಾವುದು ಅರ್ತ್. ಇದ್ರ ಮುಖಾಂತರ ನೋಡಿದ್ರೆ ಇಟ್ ಈಸ್ ದ ಓನ್ಲಿ ಪ್ಲ್ಯಾನೆಟ್, ಇದೊಂದು ಪ್ಲ್ಯಾನೆಟ್ ವಿ ನೋ ದ್ಯಾಟ್ ಸಪೋರ್ಟ್ಸ್ ಲೈಫ್, ಇದು ನಮ್ಮ ಜೀವನ ಬದುಕುವುದಕ್ಕೆ ತುಂಬ ಹೆಲ್ಪನ್ನು ಮಾಡ್ತದೆ. ಆ್ಯಂಡ್ ಇಟ್ ಹ್ಯಾಸ್ ಅನ್ ಎನ್ವಿರೋನ್ಮೆಂಟ್ ದ್ಯಾಟ್ ವಿ ಮಸ್ಟ್ ಪ್ರೊಟೆಕ್ಟ್. ನಮ್ಮನ್ನು ರಕ್ಷಿಸುವಂಥ ಒಂದು ಎನ್ವಿರೋನ್ಮೆಂಟ್ ಇದರಲ್ಲಿ ಐತಿ. ದೇರ್ ಈಸ್ ಆ್ಯನ್ ಅಮೇಝಿಂಗ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್. ಈ ಒಂದು ನಮ್ಮ ಅರ್ತ್ ಪ್ಲ್ಯಾನೆಟ್ ಒಳಗೆ ಬಹಳಷ್ಟು ವೆರೈಟಿ ಆದಂಥ ಆರ್ಗನಿಸಮ್ಸ್ ಅದಾವೆ. ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಹ್ಯಾವ್ ಮ್ಯಾನೇಜ್ ಟು ಸರ್ವೈವ್ ಆ್ಯಂಡ್ ಥ್ರೈವ್ ಡಿಫ್ರೆಂಟ್ ರಿಲಿಜಿಯನ್ಸ್ ಆನ್ ದಿಸ್ ಪ್ಲ್ಯಾನೆಟ್. ಈ ಒಂದು ಪ್ಲ್ಯಾನೆಟ್ನಲ್ಲಿ ಡಿಫ್ರೆಂಟ್ ಆದಂಥ ಆರ್ಗನಿಸಮ್ಸ್, ಲೈಫ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಇವೆಲ್ಲವನ್ನು ನಾವು ಈ ಒಂದು ನಮ್ಮ ಅರ್ತ್ ಪ್ಲ್ಯಾನೆಟ್ ಒಳಗೆ ನಾವು ಅದನ್ನು ನೋಡ್ತೀವಿ. ಯು ಮೈಟ್ ಹ್ಯಾವ್ ಸೀನ್ ಅ ಸೀಡ್ ಗ್ರೋ ಇನ್ ಟು ಅ ಪ್ಲ್ಯಾಂಟ್. ನೀವು ಒಂದು ಬೀಜ ಅದನ್ನು ಮೊಳಕೆ ಹೊಡೆದು ಸಸ್ಯ ಆಗೋದನ್ನು ನೋಡಿರಿ. ಅ ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಇನ್ ಟು ಅ ಬ್ಯೂಟಿಫುಲ್ ಬಟರ್ಫ್ಲೈ ಆ್ಯಂಡ್ ಮೆನಿ ಮೋರ್ ಸಚ್ ಅಬ್ಸರ್ವೇಷನ್ಸ್. ನೀವು ಬಹಳಷ್ಟು ಅಬ್ಸರ್ವೇಷನನ್ನು ಅಬ್ಸರ್ವ್ ಮಾಡಿರ್ಬೋದು. ಒಂದು ಸಸ್ಯ ಮೊಳಕೆ ಹೊಡೆಯುವುದನ್ನು ಒಂದು ಬೀಜ ಮೊಳಕೆ ಹೊಡೆದು ಸಸ್ಯ ಆಗೋದನ್ನು ನೋಡಿರ್ಬೋದು ಮತ್ತು ಕ್ಯಾಟರ್ಪಿಲ್ಲರ್ ಹೋಗಿ ಬಟರ್ಫ್ಲೈ ಆಗೋದನ್ನು ಕೂಡ ನೋಡಿರ್ಬೋದು. ಹೌ ಡೂ ದೀಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಗ್ರೋ? ಈ ಎಲ್ಲ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಹೆಂಗೆ ಬೆಳೀತಾವೆ? ಅಫ್ಕೋರ್ಸ್ ಟು ಗ್ರೋ ವಿ ನೀಡ್ ಫುಡ್ ಟು ಈಟ್. ಇವೆಲ್ಲ ಒಂದು ಆರ್ಗನಿಸಮ್ಸ್ ಬೆಳಿಬೇಕಪ್ಪ ಅಂತಂದರೆ ಅಲ್ಲಿ ಏನು ಅಗತ್ಯವಾದಂಥದ್ದು ಅದನ್ನು ಜೀವಿಸುವುದಕ್ಕೆ, ಬೆಳೆಯುವುದಕ್ಕೆ, ಗ್ರೋ ಆಗೋದಕ್ಕೆ ಮುಖ್ಯವಾದಂಥ ಫುಡ್ ಬೇಕು. ಆ್ಯಂಡ್ ಎಸ್ಪೆಷಲಿ ಇನ್ ಅ ಲಾರ್ಜ್ ಆ್ಯಂಡ್ ಡೈವರ್ಸ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮ ಇಂಡಿಯಾ ತುಂಬ ಒಂದು ಲಾರ್ಜ್ ಡೈವರ್ಸ್ ಕಂಟ್ರಿ, ತುಂಬ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ದೇಶ ನಮ್ಮ ಭಾರತ. ಫುಡ್ ಈಸ್ ಸೋ ಫ್ಯಾಸಿನೇಟಿಂಗ್. ತುಂಬ ವೆರೈಟಿ ಆದಂಥ ಒಳ್ಳೆ ಕ್ವಾಲಿಟಿ ಫುಡ್ ಎಲ್ಲವನ್ನು ಸಿಗ್ತೈತಿ ನಮಗೆ. ಅಕ್ರಾಸ್ ದ ಕಂಟ್ರಿ ವಿ ಹ್ಯಾವ್ ಡಿಫ್ರೆಂಟ್ ಕ್ಯೂಸೈನ್ಸ್ ವಿತ್ ದೇರ್ ಮೆನಿ ಟೇಸ್ಟಿ ಡಿಶಸ್. ಭಾಳಷ್ಟು ಟೇಸ್ಟಿ ಡಿಶಸ್ ಅದಾವೆ, ಅವಕ್ಕೆ ತುಂಬ ಹೆಸರುಗಳದಾವೆ, ಭಾಳಷ್ಟು ಟೇಸ್ಟಿ ಆದಂಥ ಮೀಲ್ಸ್ ಅಪ್ಪ ಅಂತಂದರೆ ಪ್ಲ್ಯಾಂಟ್ಸಿಗೆ ಏನು ಬೇಕು, ಆ್ಯನಿಮಲ್ಸ್, ಡಾಗ್ಸ್. ಈ ಡಾಗ್ಸಿಗೂ ಕೂಡ ಮನೆಯಲ್ಲಿ ಸಾಕ್ತಾರಲ್ಲ ಅದಕ್ಕೂ ಕೂಡ ಡಿಫ್ರೆಂಟ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫುಡ್ಡನ್ನು ತಂದು ಹಾಕ್ತೀವಿ. ವಾಟ್ ಆರ್ ದೆ ಮೇಡ್ ಆಫ್? ಹೌ ಡು ವಿ ಫೈಂಡ್ ಔಟ್? ಅವು ಎದರಿಂದ ಮಾಡಿರ್ತಾರೆ ಫುಡ್ಡನ್ನು, ಅದ್ರ ಬಗ್ಗೆ ನಾವು ಕಲಿಯೋಣ. ಅದನ್ನು ಹೆಂಗೆ ಕಂಡು ಹಿಡಿಯೋದು?